ನಮಸ್ಕಾರಗಳಿರಿ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಂಪನಿಯ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡುತ್ತಿವೆ. ಆ ಸುದ್ದಿಗಳೇನೆಂದ್ರೆ, ಕಂಪನಿ ಲಿಸ್ಟಿಂಗ್ ಡೇ ದಿನನೇ ಸ್ಟಾಕ್ ಪ್ರೈಸ್ 90% ಕ್ರಾಶ್ ಆಯ್ತಾ ಅನ್ನೋದ್ರ ಬಗ್ಗೆ. ಮೇ ಬಿ ಇದ್ರ ಬಗ್ಗೆ ನೀವು ಕೂಡ ವಿಡಿಯೋಗಳನ್ನ ಈಗಾಗಲೇ ನೋಡಿರ್ಬೋದು. ಒಂದಷ್ಟು ಜನ ಯಾಕೆ 90% ಡೌನ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೋದು. ಇನ್ನೊಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರ್ಬೋದು. ಅದೆಲ್ಲದರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಕಂಪ್ಲೀಟ್ ಆಗಿ ಆ ಕಂಪನಿಯಲ್ಲಿ ಏನಾಗಿದೆ, ಯಾಕೆ ಲಿಸ್ಟಿಂಗ್ ಡೇ ದಿನನೇ 90% ಡೌನ್ ತೋರಿಸ್ತಿದೆ, ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಇನ್ನು ಯಾವ ಕಂಪನಿ ಅದು ಆ ವಿಚಾರಕ್ಕೆ ಬರೋದಾದ್ರೆ, ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಲಿಮಿಟೆಡ್. ಈ ಸ್ಟಾಕ್ ನಿನ್ನೆ ಲಿಸ್ಟ್ ಆಗಿದೆ, ಅಂದ್ರೆ ಜುಲೈ 10ನೇ ತಾರೀಕು. ಬಟ್ ಸ್ಟಾಕ್ ಪ್ರೈಸ್ ನೋಡಬಹುದು 90% ಡೌನ್ ತೋರಿಸ್ತಿದೆ. ಚಾರ್ಟ್ ಕೂಡ ನೋಡಬಹುದು. 600 ರೂಪಾಯಿ ಮೇಲಿದ್ದಂತ ಸ್ಟಾಕ್ 90% ಡೌನ್ ಕಾಣ್ತಾ ಇದೆ. ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಇನ್ ಕೇಸ್ ನಾವು 5 ಡೇಸ್ ಚಾರ್ಟ್ ಓಪನ್ ಮಾಡಿದ್ರೆ ಇಲ್ಲ, ಜಸ್ಟ್ 1 ಡೇ ಚಾರ್ಟ್ ಮಾತ್ರ ಅವೈಲೇಬಲ್ ಇರೋದು. ನೀವು 1 ತಿಂಗಳು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಒಂದೇ ಒಂದು ಡಾಟ್ ಕಾಣುತ್ತೆ, ಅಂದ್ರೆ ನೆನ್ನೆದು ಮಾತ್ರ. ಯಾಕೆ ಈ ಕಂಪನಿ 90% ಡೌನ್ ಆಯ್ತು, ಈ ವಿಚಾರವನ್ನ ತಿಳ್ಕೊಳ್ಬೇಕು ಅಂದ್ರೆ ಇದರ ಇಂದಿನ ಸಾಕಷ್ಟು ಸುದ್ದಿಗಳನ್ನ ನಾವು ನೋಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು, ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಲಿಸ್ಟೆಡ್ ಆನ್ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನಿನ್ನೆ ಸುದ್ದಿನೇ ಇದು, ಜುಲೈ 10, 2026. ಬಟ್ ಇದಕ್ಕಿಂತ ಮುಂಚೆ ಹಲವು ಸುದ್ದಿಗಳಿದಾವೆ ನೋಡಿ. ಇದು ಡಿಸೆಂಬರ್ 10, 2025. ದ ಮ್ಯಾಥ್ ಬಿಹೈಂಡ್ ದ ಮರ್ಜರ್, ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಅಂಡ್ ಕ್ರಾಟೋ ಎನರ್ಜಿ ರಿವರ್ಸ್ ಮರ್ಜರ್ ಅನಾಲಿಸಿಸ್. ಹಾಗೆ ಎಲ್ಲೂ ಕೂಡ ನೋಡಬಹುದು, ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ರಿಸೀವ್ 48.5 crore ಶೇರ್ ಪರ್ಚೇಸ್ ಆಫರ್. ಇದು ಯಾವಾಗಿಂದು? ಫೆಬ್ರವರಿ 2026. ಹಾಗೆ ಮೇ 27, 2026 ಸುದ್ದಿ ನೋಡಬಹುದು. Lards Mark Industries become first company to secure BSE listing approval under IBC scheme of PPIRP. ಇದೇನು PPIRP, ಅದರ ಬಗ್ಗೆ ಕೂಡ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ನೋಡಬಹುದು. ಈ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಕಂಪನಿ ಏನಿದೆ, ಹೆಲ್ತ್ ಕೇರ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ರಿನ್ಯೂವಬಲ್ ಎನರ್ಜಿ ನಲ್ಲಿದೆ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇದೆ, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಲ್ಲೂ ಕೂಡ ಕೆಲಸವನ್ನ ಮಾಡುವಂತಹ ಕಂಪನಿ. ಅಂದ್ರೆ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಈಗ ಮೇನ್ ವಿಚಾರಕ್ಕೆ ಬಂದ್ಬಿಡೋಣ. ಯಾಕೆ ಈ ಸ್ಟಾಕ್ ಲಿಸ್ಟಿಂಗ್ ದಿನಾನೇ 90% ಡೌನ್ ಅಂತ ತೋರಿಸ್ತಾ ಇದೆ ಅಂತ. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಹಾಗಾದ್ರೆ ಈ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಅಲ್ಲಿ ಮೊದಲಿಗೆ 90% ಯಾಕೆ ಡೌನ್ ತೋರಿಸ್ತಿದೆ ಅಂತ ನೋಡೋದಾದ್ರೆ, ಆಕ್ಚುಲಿ ಇದು ಡೌನ್ ಆಗಿರೋದಲ್ಲ, ಇದು ರಿವರ್ಸ್ ಮರ್ಜರ್ ಆಗಿರುವಂತದ್ದು. ಮರ್ಜರ್ ಅನ್ನು ನಾವು ಕೇಳಿದೀವಿ, ರಿವರ್ಸ್ ಮರ್ಜರ್ ಆಗಿರುವಂತದ್ದು. ಈ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ. ಇದರ ಚೈನ್ ಆಫ್ ಇವೆಂಟ್ಸ್ ಅನ್ನು ನೋಡೋದಾದ್ರೆ, ಮೊದಲಿಗೆ ಮುಂಚೆ ಒಂದು ಕಂಪನಿ ಇತ್ತು, KEIL ಲಿಸ್ಟೆಡ್ ಕಂಪನಿ, BSE ನಲ್ಲಿ ಲಿಸ್ಟ್ ಆಗಿದಂತ ಕಂಪನಿ. ಈ ಕಂಪನಿ IBC ಪ್ರೋಸೆಸ್ ಅಲ್ಲಿ ಇತ್ತು, ಇಂಡಿಯನ್ ಬ್ಯಾಂಕ್ರಪ್ಸಿ ಕೋಡ್ ಅಂಡರ್. ಅಲ್ಲಿ PPIRP ಇನಿಷಿಯೇಟ್ ಆಗಿದೆ ಈ ಕಂಪನಿಗೆ. KEIL ಸ್ಟಾಕ್ ಏನಿತ್ತು ಅದಕ್ಕೆ ಅಲ್ಲಿ ಲಾರ್ಡ್ಸ್ ಮಾರ್ಕ್ ಸ್ಟ್ರಾಟಜಿಕ್ ಇನ್ವೆಸ್ಟರ್ ಆಗಿ ಜಾಯ್ನ್ ಆಗಿದೆ. ಈ KEIL ಏನಿತ್ತು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಅಲ್ಲಿ ಇತ್ತು, ಅಲ್ಲಿ ಸ್ಟ್ರಾಟಜಿಕ್ ಇನ್ವೆಸ್ಟರ್ ಆಗಿ ಲಾರ್ಡ್ಸ್ ಮಾರ್ಕ್ ಜಾಯ್ನ್ ಆಯ್ತು. ಜಾಯ್ನ್ ಆದ ನಂತರ ರಿಸಲ್ಯೂಷನ್ ಪ್ಲಾನ್ ಗೆ ಜುಲೈ 2025 NCLT ಅಪ್ರೂವಲ್ ಕೊಡ್ತು. ಅಂದ್ರೆ ಯಾವ್ದಾದ್ರು ಒಂದು ಕಂಪನಿ ಲಾಸ್ ಅಲ್ಲಿ ನಡೀತಿದೆ, ಲೋನ್ ತಗೊಂಡಿರೋದನ್ನ ಕಟ್ಟಕ್ ಆಗ್ತಿಲ್ಲ ಅಂದ್ರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಹೋಗುತ್ತೆ. IBC ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್, ನಾನು ಅವಾಗಲೇ ಇಂಡಿಯನ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಹೇಳಿದೆ ಅನ್ಸುತ್ತೆ. ಇನ್ಸಾಲ್ವೆನ್ಸಿ ಹೋದ್ಮೇಲೆ ಕೇಸ್ ನಡೆಯುತ್ತೆ, ಅಲ್ಲಿ ಯಾರಾದ್ರೂ ಬಿಡ್ಡರ್ಸ್ ಬಂದು ತಗೊಳ್ಬಹುದಾಗಿರುತ್ತೆ. ಅದೇ ರೀತಿ ಲಾರ್ಡ್ಸ್ ಮಾರ್ಕ್ ಇಲ್ಲಿ ಜಾಯ್ನ್ ಆಗಿದೆ. ಸೊ ಅಲ್ಲಿ ತಗೊಂಡ ಮೇಲೆ ರೀನೇಮ್ ಮಾಡ್ಕೊಂಡಿದೆ. KEIL ಅಂತ ಏನಿತ್ತು ಅದನ್ನ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಅಂತ ರೀನೇಮ್ ಮಾಡ್ಕೊಂಡಿದೆ. ಅಂದ್ರೆ KEIL ಅಂದ್ರೆ ನೀವು ಇಲ್ಲಿ ನೋಡಬಹುದು, ಕ್ರಾಟೋಸ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್. KEIL ಅಂದ್ರೆ ಕ್ರಾಟೋಸ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ. ಈ ಕಂಪನಿ ಈ ಮುಂಚೆನೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿತ್ತು. ಬಟ್ ಈ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಏನಿದೆ ಇದು ಅನ್ಲಿಸ್ಟೆಡ್ ಕಂಪನಿ ಆಗಿತ್ತು. ಬಟ್ ಈಗ ಲಿಸ್ಟ್ ಆಗಿದೆ ಈ ಮೂಲಕ. ಏನಾಗಿದೆ, KEIL ನ ಏನ್ ತಗೊಳ್ತು ಕ್ರಾಟೋಸ್ ಎನರ್ಜಿನ, ಅದರಲ್ಲಿ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಅನ್ನ ಮರ್ಜ್ ಮಾಡ್ಕೊಂಡಿದೆ ಕಂಪನಿ. ಕ್ರಾಟೋಸ್ ಎನರ್ಜಿಗೆ ಲಾರ್ಡ್ಸ್ ಮಾರ್ಕ್ ನ ಮರ್ಜ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಇನ್ವಾಲ್ವ್ ಆಗಿರುವಂತ ಎಂಟಿಟೀಸ್, ಮೊದಲಿಗೆ ಕ್ರಾಟೋಸ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಎರಡನೇದು ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ NCLT. ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿತ್ತು ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್. ಇದು ಈ KEIL ನ ತಗೊಂಡ್ಮೇಲೆ ಇದನ್ನ ಇದ್ರಲ್ಲಿ ಮರ್ಜ್ ಮಾಡಿದ್ದಾರೆ. ಸಿಂಪಲ್ ರಿವರ್ಸ್ ಮರ್ಜರ್. ಪ್ರೈವೇಟ್ ಎಂಟಿಟಿ ಏನಾಗಿತ್ತು ಅದು ಲಿಸ್ಟೆಡ್ ಎಂಟಿಟಿ ಆಗೋಯ್ತು ಈ ಕಂಪನಿಯಲ್ಲಿ ಮರ್ಜ್ ಆಗೋ ಮೂಲಕ. ಸೊ ರಿವರ್ಸ್ ಮರ್ಜರ್ ಅಂದ್ರೆ ಬ್ಯಾಕ್ ಡೋರ್ ಲಿಸ್ಟಿಂಗ್. ಇದು ಕಾನೂನಿನಲ್ಲಿ ಅವಕಾಶ ಇರುವಂತದ್ದು. ಇನ್ ಕೇಸ್ ಈಗ ಪ್ರೈವೇಟ್ ಎಂಟಿಟಿ ಆಗಿದ್ದಂತ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಮಾರ್ಕೆಟ್ಗೆ ಬರಬೇಕು ಅಂದಿದ್ರೆ IPO ಪ್ರೊಸೀಡ್ಸ್ ನ ಮೂಲಕ ಬರಬೇಕಾಗ್ತಿತ್ತು. ಬಟ್ ಆ ಕಂಪನಿ ಏನ್ ಮಾಡಿದೆ, ಈ ಕ್ರಾಟೋಸ್ ಎನರ್ಜಿಯನ್ನ PPIRP ಮೂಲಕ ತಗೊಂಡು ಅದರಲ್ಲಿ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಅನ್ನ ಮರ್ಜ್ ಮಾಡೋ ಮೂಲಕ ಲಿಸ್ಟೆಡ್ ಎಂಟಿಟಿ ಆಗೋಗ್ಬಿಡ್ತು.
ಹೇಗಿದೆ ಐಡಿಯಾ? ಮೊದಲು ಅನ್ಲಿಸ್ಟೆಡ್, ಬಟ್ ಕ್ರಾಟೋಸ್ ಎನರ್ಜಿ ಲಿಸ್ಟೆಡ್ ಆಗಿತ್ತು. ಅದನ್ನ ತಗೊಂಡು ಅದರಲ್ಲಿ ಅದನ್ನ ಮರ್ಜ್ ಮಾಡ್ಕೊಂಡ್ಬಿಡ್ತು. ಯಾಕಂದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ. ಸೊ ಅಲ್ಲಿ ಏನಾಯ್ತು, ₹5 ಈಚ್ ಫೇಸ್ ವ್ಯಾಲ್ಯೂ ಇರುವಂತ ಲಾರ್ಡ್ ಮಾರ್ಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ನ ಷೇರುಗಳು ಸಹ ಇತ್ತು. ಅದನ್ನ 1.25 ಶೇರ್ಸ್ ಆಫ್ 10 ಈಚ್ ಫೇಸ್ ವ್ಯಾಲ್ಯೂ ಇರುವಂತ ಲಿಸ್ಟೆಡ್ ಕಂಪನಿಯ ಷೇರುಗಳಾಯ್ತು. ಬಟ್ ಇಲ್ಲಿ ಬದಲಾವಣೆ ಎಲ್ಲಾಯ್ತು ಅಂತಂದ್ರೆ ನಂಬರ್ ಆಫ್ ಶೇರ್ಸ್ ಅಲ್ಲಿ. ಮೊದಲು ಪ್ರೀ ಮರ್ಜರ್ ಫ್ಲೋಟ್ ಜಸ್ಟ್ 10 ಲಕ್ಷ ಇತ್ತು, 10 ಲಕ್ಷ ಪ್ಲಸ್ ಷೇರುಗಳಿತ್ತು ಕ್ರಾಟೋಸ್ ಎನರ್ಜಿದು. ಬಟ್ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ 22.5 ಕೋಟಿ ಷೇರುಗಳಿತ್ತು. ಸೊ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆದವು ಎರಡು ಕಂಪನಿಗಳದ್ದು ಸೇರಿ. ಸೊ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗ್ಲೇಬೇಕಲ್ಲ. ಈಗ ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ಹೇಗೆ ಅಡ್ಜಸ್ಟ್ ಆಗುತ್ತೋ ಅದೇ ರೀತಿ ಇಲ್ಲಿ ರಿವರ್ಸ್ ಮರ್ಜ್ ಆಗಿದ್ರಿಂದ 22.6 ಕೋಟಿ ಷೇರುಗಳಾಯ್ತು. ಇದೇ ಈ ಪ್ರೈಸ್ ಅಡ್ಜಸ್ಟ್ಮೆಂಟ್ ಗೆ ಕಾರಣ ಆಗಿರುವಂತದ್ದು. ಈ PPIRP ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು, ಪ್ರೀ ಪ್ಯಾಕೇಜ್ಡ್ ಇನ್ಸಾಲ್ವೆನ್ಸಿ ರಿಸೊಲ್ಯೂಷನ್ ಪ್ರೋಸೆಸ್. ಸೊ ಈ ಪ್ರೋಸೆಸ್ ನ ಮೂಲಕ ಈ ಕ್ರಾಟೋಸ್ ಎನರ್ಜಿ ಶೇರ್ ಅನ್ನ ಅಥವಾ ಕಂಪನಿಯನ್ನ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ತಗೊಂಡಿದೆ. ಸೊ ರಿವರ್ಸ್ ಮರ್ಜ್ ಮಾಡಿದೆ. ರಿವರ್ಸ್ ಮರ್ಜರ್ ನ ಕಾರಣಕ್ಕೆ ಔಟ್ಸ್ಟ್ಯಾಂಡಿಂಗ್ ಷೇರುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಜಾಸ್ತಿ ಆದ ತಕ್ಷಣ ಸ್ಟಾಕ್ ಪ್ರೈಸ್ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಿದೆ. ನಿನ್ನೆ ಹೊಸ ಕಂಪನಿ ಆಗಿತ್ತಲ್ಲ, ಅದರ ಡೆಬ್ಯೂಟ್ ನಡೆದಿದೆ ಅಷ್ಟೇ. ಹಳೆ ಕಂಪನಿ ಸಮಸ್ಯೆಯಲ್ಲಿ ಸಿಲುಕಿತ್ತು, ಅದನ್ನ ಹೊಸ ಕಂಪನಿ ಅಕ್ವೈರ್ ಮಾಡ್ಕೊಂಡು ಅದರಲ್ಲೇ ಮರ್ಜ್ ಮಾಡಿ. ಸ್ವಲ್ಪ ವಿಚಿತ್ರವಾಗಿದೆ ಕೇಸ್ ಇದು. ತುಂಬಾ ರೇರ್ ಇನ್ಸ್ಟೆನ್ಸಸ್ ಅಲ್ಲಿ ಈ ರೀತಿಯ ಸನ್ನಿವೇಶಗಳು ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಓಲ್ಡ್ ಶೇರ್ ಹೋಲ್ಡರ್ಸ್ ಏನಾಗುತ್ತೆ ಕತೆ, ಏನ್ ಸಮಸ್ಯೆ ಇಲ್ಲ, ಅವರ ಷೇರುಗಳು ಕಂಟಿನ್ಯೂ ಆಗುತ್ತೆ. ಬಟ್ ಪ್ರೈಸ್ ಅಡ್ಜಸ್ಟ್ ಆಗಿರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಇನ್ ಕೇಸ್ ಈ ಕಂಪನಿ ಅಕ್ವೈರ್ ಮಾಡ್ಕೊಂಡು ಷೇರುಗಳನ್ನೇ ಕೊಡದೇನೂ ಇರ್ಬೋದಿತ್ತು. ಯಾಕಂದ್ರೆ ಒನ್ಸ್ IBC ಪ್ರೋಸೆಸ್ ಹೋದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ 0 ಆಗೋ ಬದಲಿಗೆ ಒಂದಷ್ಟು ಪರ್ಸೆಂಟೇಜ್ ಆಫ್ ಓನರ್ಶಿಪ್ ಇದೆ, ಅದಕ್ಕೆ ಖುಷಿ ಪಡ್ಬೇಕಷ್ಟೇ ಕಂಪನೀಸ್. ಮೊನ್ನೆ ತಾನೇ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ, ಅವರ ಹೂಡಿಕೆ 0 ಆಗ್ತಿದೆ ಅಂತ. ಯಾಕಂದ್ರೆ ಇನ್ಸಾಲ್ವೆನ್ಸಿ ಪ್ರೋಸೆಸ್ ಅಲ್ಲಿ ಒಂದು ಕಂಪನಿ ಮಾರಾಟ ಆಗಿತ್ತು. ಇನ್ನು ಲಾರ್ಡ್ ಮಾರ್ಕ್ಸ್ ಶೇರ್ ಹೋಲ್ಡರ್ಸ್ ಕೂಡ ಷೇರುಗಳನ್ನ ಪಡ್ಕೊಳ್ತಾರೆ. ಇನ್ನು ವಾರಂಟ್ ಕೂಡ ಕನ್ವರ್ಟ್ ಆಗುತ್ತೆ. ವಾರಂಟ್ಸ್ ಅನ್ನು ಕೂಡ ಇಶ್ಯೂ ಮಾಡಿತ್ತು ಕಂಪನಿ. ಸೊ ಆಸ್ ಪರ್ ರೂಲ್ಸ್ ಏನಿತ್ತು ಅಗ್ರಿಮೆಂಟ್ ನ ಪ್ರಕಾರ, ಅದಕ್ಕೆ ತಕ್ಕಂತೆ ವಾರಂಟ್ಸ್ ಷೇರುಗಳಾಗಿ ಕನ್ವರ್ಟ್ ಆಗಿದೆ. ಸೊ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಗೆ ಇಂಪ್ಯಾಕ್ಟ್ ಏನು ಅಂತ ನೋಡಿದ್ರೆ, KEIL ಶೇರ್ ಹೋಲ್ಡರ್ಸ್ ಗೆ ಡೈಲ್ಯೂಟೆಡ್ ಓನರ್ಶಿಪ್ ಸ್ಟೇಕ್ ಬಟ್ ಸೇಮ್ ಲಿಸ್ಟೆಡ್ ಶೇರ್ಸ್ ಇರುತ್ತೆ. ಲಾರ್ಡ್ಸ್ ಮಾರ್ಕ್ ಶೇರ್ ಹೋಲ್ಡರ್ಸ್ ಗೆ ಲಿಸ್ಟೆಡ್ ಎಂಟಿಟಿಯ 1.25x ಷೇರುಗಳು ಸಿಗುತ್ತೆ. ಅಂದ್ರೆ ಒಂದು ಶೇರಿಗೆ 1.25x ಲಿಸ್ಟೆಡ್ ಎಂಟಿಟಿ ಷೇರುಗಳು ಸಿಗುತ್ತೆ. BCCL ಅಂಡ್ ವಾರಂಟ್ ಹೋಲ್ಡರ್ಸ್ ಏನಿದ್ರು ಅವ್ರಿಗೂ ಕೂಡ ಪ್ರೀ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ನ ಪ್ರಕಾರ ಷೇರುಗಳು ಸಿಗುತ್ತೆ. ಜನರಲ್ ಮಾರ್ಕೆಟ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ. ಇಟ್ಸ್ ನಾಟ್ ಎ ಕ್ರಾಶ್, ಇಟ್ಸ್ ಅನ್ ಅಡ್ಜಸ್ಟ್ಮೆಂಟ್. ಸೊ ವಯಾ PPIRP ಮೂಲಕ ಬ್ಯಾಕ್ ಡೋರ್ ಲಿಸ್ಟಿಂಗ್ ಅನ್ನ ಮಾಡ್ಕೊಂಡಿದೆ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಇನ್ಸ್ಟೆಡ್ ಆಫ್ IPO ಮೂಲಕ ಬರೋ ಬದಲಿಗೆ. ಇದಕ್ಕೆ NCLT ಅಪ್ರೂವಲ್ ಅನ್ನ 2025 ಜುಲೈಯಲ್ಲಿ ಕೊಟ್ಟಿತ್ತು. ಆನಂತರ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ, ಅದೆಲ್ಲ ಆದ್ಮೇಲೆ ಈಗ ಲಿಸ್ಟ್ ಆಗಿದೆ. 22.5 ಕೋಟಿ ಷೇರುಗಳಿದ್ದಾವೆ. ಈಗ ಬರೀ 10 ಲಕ್ಷ ಷೇರುಗಳಿತ್ತು ಮುಂಚೆ. ಹಾಗಾಗಿನೇ ಪ್ರೈಸ್ ಅಲ್ಲಿ ಇಷ್ಟೊಂದು ವ್ಯತ್ಯಾಸ ಆಗಿರೋದು. ಮುಂಚೆ ಇದ್ದದ್ದು ಈ ಕಂಪನಿ ಕ್ರಾಟೋಸ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಈಗ ರೀನೇಮ್ ಮಾಡಿದ್ದಾರೆ ಲಾರ್ಡ್ ಮಾರ್ಕ್ ಇಂಡಸ್ಟ್ರೀಸ್. ರೀನೇಮ್ ಮಾಡಿನೇ ನೆನ್ನೆ ಡೆಬ್ಯೂಟ್ ಮಾಡಿರೋದು. ಇದು ಆಕ್ಚುಲಿ ರೀಲಿಸ್ಟಿಂಗ್ ಅಷ್ಟೇ. ಸೊ ಮೇ ಬಿ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನೋಡಿದಾಗ, ಯಾಕಂದ್ರೆ ಒಂದೇ ಸಲಕ್ಕೆ ಅರ್ಥ ಆಗೋದು ಕಷ್ಟ. ಹಿಂದೆ ಇದೇ ರೀತಿ ಒಂದು ರಿವರ್ಸ್ ಮರ್ಜರ್ ಆಗಿತ್ತು. ಮೇ ಬಿ ನಿಮ್ಗೆ ಗೊತ್ತಿರಬಹುದು, 2020 ರುಚಿ ಸೋಯಾ ಅಂತ. ರುಚಿ ಸೋಯಾ ಕಂಪನಿ ಷೇರುಗಳು ಈಗಲೂ ಕೂಡ ಮಾರ್ಕೆಟ್ ಅಲ್ಲಿ ಇದೆ, ಆದ್ರೆ ರುಚಿ ಸೋಯಾ ಅಂತ ಸಿಗಲ್ಲ. ನೀವು ರುಚಿ ಸೋಯಾ ಅಂತ ಬೇಕಾದ್ರೆ ಸರ್ಚ್ ಮಾಡಿ, ಯಾವ್ದು ಬರುತ್ತೆ. ನಾನು ಜಸ್ಟ್ ಸರ್ಚ್ ಮಾಡ್ತಿದ್ದೀನಿ ನೋಡಿ, ರುಚಿ ಸೋಯಾ ಶೇರ್ ಪ್ರೈಸ್ ಅಂತ ಪತಂಜಲಿ ಫುಡ್ಸ್ ಬಂತು. ಪತಂಜಲಿ ಫುಡ್ಸ್ ಅನ್ನು ಕೂಡ, ಅಂದ್ರೆ ಪತಂಜಲಿ ಫುಡ್ಸ್ ಕೂಡ ರುಚಿ ಸೋಯಾನ ಇದೇ ರೀತಿ ಇನ್ಸಾಲ್ವೆನ್ಸಿ ಪ್ರೋಸೆಸ್ ಅಲ್ಲೇ ತಗೊಂಡಿತ್ತು ಕಂಪನಿ. ಆ ನಂತರ ಪತಂಜಲಿ ರೀನೇಮ್ ಮಾಡ್ಕೊಳ್ತು. ಜೊತೆಗೆ ರುಚಿ ಸೋಯಾ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಇತ್ತು ಗೊತ್ತಾ, ರಿವರ್ಸ್ ಮರ್ಜರ್. 100 ಷೇರುಗಳನ್ನ 1 ಶೇರ್ ಮಾಡಿತ್ತು ಕಂಪನಿ. 100 ಶೇರ್ 1 ಶೇರ್ ಆಯ್ತು. ಆ ರೀತಿ ಇತ್ತು ಆ ಅಡ್ಜಸ್ಟ್ಮೆಂಟ್. ಅದಾದ ನಂತರ ಈಗ ಈ ಲಾರ್ಡ್ಸ್ ಮಾರ್ಕ್ ಇಂಡಸ್ಟ್ರೀಸ್ ಆ ರೀತಿಯ ಲಿಸ್ಟಿಂಗ್ ಅನ್ನ ಪಡ್ಕೊಳ್ತಿದೆ ಬ್ಯಾಕ್ ಡೋರ್ ಎಂಟ್ರಿ ಮೂಲಕ. ಬಟ್ ಇದು ಕಾನೂನಲ್ಲಿ ಅವಕಾಶ ಇರುವಂತಹ ಲಿಸ್ಟಿಂಗ್, ಇಲ್ಲದೆ ಇರುವಂತದ್ದಲ್ಲ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸ್ವಲ್ಪ ಟೆಕ್ನಿಕಲ್ ವಿಷಯಗಳು ಇವು, ಬಟ್ ಸ್ಟಿಲ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.